ಸರ್, ಈಗ ಸರ್ಕಾರದಲ್ಲಿ 5 ವರ್ಷ ಯಾರು ಸಿ ಎಂ ಆಗ್ತಾರೆ ಅಂತ ಚರ್ಚೆ. ಯತೀಂದ್ರ ಅವರು 5 ವರ್ಷ ನಮ್ಮ ತಂದೆಯವರೇ ಸಿ ಎಂ ಅಂತ ಇಲ್ಲಿ ಹೇಳಿಕೆ ನೀಡಿದ್ದಾರೆ. ನಾನು ನೋಡಿದೆ ಈಗ ಅಲ್ಲಿ ಒಳಗಡೆ ಕೂತಿದ್ದಾಗ ಟಿ ವಿನಲ್ಲಿ ಬರ್ತಾ ಇತ್ತಪ್ಪ. ನೀನು ಯತೀಂದ್ರ ಅವರು ಬರ್ತಾರಲ್ಲ, ವಿಧಾನ ಪರಿಷತ್ ಸದಸ್ಯರಲ್ವಾ, ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಅಲ್ಲ ಸರ್, ಅಲ್ಲ ಮುಂದುವರಿತಾರ ಅಂತ. ಈಗ ಮಾಧ್ಯಮಗಳ ಮುಂದೆ ಯಾವ ರಾಜಕೀಯನೂ ಮಾತಾಡಬಾರ್ದು ಅಂತೇಳಿ ಸ್ವತಃ ಸಿ ಎಮ್ ಡಿ ಸಿ ಎಮ್ ಅವರೇ ಹೇಳಿದ್ದಾರೆ. ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನೀವು ವಿಚಾರದ ಬಗ್ಗೆ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರು ನೋಡ್ಕೊಳ್ತಾರೆ ಬಿಡಿ. ನಾವೇ ಹೈಕಮಾಂಡ್ ಅಂತ ಹೇಳ್ತೀವಿ. ಇಲ್ಲಿ ಈ ಥರ ಮಾತಾಡೋದ್ರಿಂದ ನಿಮ್ಮ ಕಾನೂನು ಮೀರಿದಂಗೆ ಆಗಲ್ವಾ? ಈಗ ಯಾಕೆ ಸುಮ್ಮನೆ ಇದ್ದವ್ರಿಗೆಲ್ಲ ನೀವೇ ಜಾಸ್ತಿ ಮಾಡೋದು. ಈ ಮಾಧ್ಯಮಗಳಿದ್ದೀರಲ್ಲ, ನಿಮ್ಮಿಂದನೇ ಸುಮ್ಮನೆ ಪ್ರಾಬ್ಲಮ್ ಜಾಸ್ತಿ ಕ್ರಿಯೇಟ್ ಕೇಳ್ತಾ ಇದ್ದೀವಿ. ಹೇಳ್ತಾರೆ ಅವ್ರಿಗೇನು ಕಾನೂನು ಇಲ್ವಾ? ಏನು ಸಿ ಎಂ ಅವ್ರ ಮಗ ಅಂತೇಳಿ ಏನಾದರೂ ರಿಲ್ಯಾಕ್ಸೇಷನ್ ಇದೆಯಾ? ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕಪ್ಪ. ಸರ್, ಈಗ ಸರ್ಕಾರದಲ್ಲಿ 5 ವರ್ಷ ಯಾರು ಸಿ ಎಂ ಆಗ್ತಾರೆ ಅಂತ ಚರ್ಚೆ. ಯತೀಂದ್ರ ಅವರು 5 ವರ್ಷ ನಮ್ಮ ತಂದೆಯವರೇ ಸಿ ಎಂ ಅಂತ ಇಲ್ಲಿ ಹೇಳಿಕೆ ನೀಡಿದ್ದಾರೆ. ನಾನು ನೋಡಿದೆ ಈಗ ಅಲ್ಲಿ ಒಳಗಡೆ ಕೂತಿದ್ದಾಗ ಟಿ ವಿನಲ್ಲಿ ಬರ್ತಾ ಇತ್ತಪ್ಪ. ನೀನು ಯತೀಂದ್ರ ಅವರು ಬರ್ತಾರಲ್ಲ, ವಿಧಾನ ಪರಿಷತ್ ಸದಸ್ಯರಲ್ವಾ, ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಅಲ್ಲ ಸರ್, ಅಲ್ಲ ಮುಂದುವರಿತಾರ ಅಂತ. ಈಗ ಮಾಧ್ಯಮಗಳ ಮುಂದೆ ಯಾವ ರಾಜಕೀಯನೂ ಮಾತಾಡಬಾರ್ದು ಅಂತೇಳಿ ಸ್ವತಃ ಸಿ ಎಮ್ ಡಿ ಸಿ ಎಮ್ ಅವರೇ ಹೇಳಿದ್ದಾರೆ. ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನೀವು ವಿಚಾರದ ಬಗ್ಗೆ ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರು ನೋಡ್ಕೊಳ್ತಾರೆ ಬಿಡಿ. ನಾವೇ ಹೈಕಮಾಂಡ್ ಅಂತ ಹೇಳ್ತೀವಿ. ಇಲ್ಲಿ ಈ ಥರ ಮಾತಾಡೋದ್ರಿಂದ ನಿಮ್ಮ ಕಾನೂನು ಮೀರಿದಂಗೆ ಆಗಲ್ವಾ? ಈಗ ಯಾಕೆ ಸುಮ್ಮನೆ ಇದ್ದವ್ರಿಗೆಲ್ಲ ನೀವೇ ಜಾಸ್ತಿ ಮಾಡೋದು. ಈ ಮಾಧ್ಯಮಗಳಿದ್ದೀರಲ್ಲ, ನಿಮ್ಮಿಂದನೇ ಸುಮ್ಮನೆ ಪ್ರಾಬ್ಲಮ್ ಜಾಸ್ತಿ ಕ್ರಿಯೇಟ್ ಕೇಳ್ತಾ ಇದ್ದೀವಿ. ಹೇಳ್ತಾರೆ ಅವ್ರಿಗೇನು ಕಾನೂನು ಇಲ್ವಾ? ಏನು ಸಿ ಎಂ ಅವ್ರ ಮಗ ಅಂತೇಳಿ ಏನಾದರೂ ರಿಲ್ಯಾಕ್ಸೇಷನ್ ಇದೆಯಾ? ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕಪ್ಪ.